ಸಿಟಿ ಎಕ್ಸಾಮ್ ಮುಗಿದು ನೀವೆಲ್ಲರೂ ಕೂಡ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ, ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಮತ್ತೆ ಕಾಮನ್ ಆಗಿ ನಿಮ್ಗೆಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಸಿಟಿ ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋಣ. ಎಲ್ಲಾರ ಕೈಲೂ ಕೂಡ RV, BMS, PS ಕಾಲೇಜಲ್ಲಿ ಸೀಟ್ ತಗೊಳಕ್ ಆಗಲ್ಲ. ಸೀಟ್ಸ್ ಎಲ್ಲ ತುಂಬಾ ಲಿಮಿಟೆಡ್ ಆಗಿರುತ್ತೆ, ಕಟ್ ಆಫ್ ತುಂಬಾ ಜಾಸ್ತಿ ಇರುತ್ತೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಕಾಲೇಜ್ ಚೂಸ್ ಮಾಡ್ಕೋತಾರೆ ಸಿಟಿ ರ್ಯಾಂಕಿಂಗ್ ಬೇಸಿಸ್ ಮೇಲೆ, ಯಾವ್ದೋ ಒಂದು ಬ್ರಾಂಚ್ ಸೇರ್ಕೋತಾರೆ, ಯಾವ್ದೋ ಒಂದು ಕಾಲೇಜಿಗೆ ಜಾಯಿನ್ ಆಗ್ಬಿಡ್ತಾರೆ. ಆದ್ರೆ ಜಾಯಿನ್ ಆದ್ಮೇಲೆ ಗೊತ್ತಾಗುತ್ತೆ ಯಾಕಾದ್ರೂ ಈ ಒಂದು ಕಾಲೇಜ್ ಸೇರ್ಕೊಂಡು ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಇಲ್ಲ, ಕರೆಕ್ಟ್ ಆಗಿ ಪಾಠ ಮಾಡಲ್ಲ, ಆ ರೀತಿ ನೀವು ಒಂದು ಒದ್ದಾಡ್ತಾ ಇರ್ತೀರಾ. ಹಂಗೆ 4 ವರ್ಷ ಮುಗಿಸ್ತೀರಾ. 4 ವರ್ಷ ಆದ್ಮೇಲೆ ನೀವು ಎಲ್ಲಿ ಜಾಬ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಾ. ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 4 ವರ್ಷ ಒಂದು ಕಾಲೇಜಲ್ಲಿ ಸ್ಪೆಂಡ್ ಮಾಡಿರ್ತೀರಾ, ಆದ್ರೆ ನಿಮ್ಮ ಹತ್ರ ಯಾವುದೇ ತರದೊಂದು ಸ್ಕಿಲ್ ಇರಲ್ಲ. ಫಸ್ಟ್ ಇಂದ ನೀವು ಕಲಿಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಸೆಕೆಂಡ್ ಆಪ್ಷನ್ ಅಂದ್ರೆ ಡ್ರಾಪರ್ ಆಗೋದು. ಡ್ರಾಪರ್ ಆದ್ರೆ ನೀವು ಇನ್ನೊಂದು ಟ್ರೈ ಕೊಡ್ಬೋದು, ಆದ್ರೆ ಯಾವುದೇ ತರದ ಗ್ಯಾರಂಟಿ ಇಲ್ಲ ನಿಮ್ಗೆ ಒಂದು ಬಿಗ್ ಇಂಪ್ರೂವ್ಮೆಂಟ್ ಬರುತ್ತೆ ನಿಮ್ಮ ಸಿಟಿ ರ್ಯಾಂಕ್ ಅಲ್ಲಿ ಅಂತ. 1 ವರ್ಷ ಹೋಗುತ್ತೆ. ಮತ್ತೆ ಇವಾಗೆಲ್ಲ ಕೂಡ ಫುಲ್ಲು ಸ್ಪೀಡ್ ಇದೆ, ಟೆಕ್ನಾಲಜಿ ಮತ್ತೆ ಎಲ್ಲ ಕೂಡ ಸ್ಪೀಡ್ ಆಗೆಲ್ಲ ಜಗತ್ತು ಓಡ್ತಿದೆ. ನೀವೆಲ್ಲರೂ ಕೂಡ ಸಿಟಿ ರ್ಯಾಂಕಿಂಗ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮಲ್ಲೇ ನೀವು ಒಂದು ಒಳ್ಳೆ ಕ್ವಶನ್ ನ ಕೇಳ್ಕೊಳ್ಳಿ, ನನ್ಗೆ ಎಲ್ಲಿ ಯೂಸ್ಫುಲ್ ಸ್ಕಿಲ್ಸ್ ನ ಕಲಿಯಕ್ ಸಾಧ್ಯ ಅಂತ. ಯಾಕಂದ್ರೆ ಕಂಪನಿಗಳೆಲ್ಲ ಕೂಡ ಸ್ಕಿಲ್ಸ್ ಗಳನ್ನ ಕೇಳ್ತಾ ಇರೋದು. ಇಲ್ಲಿ ನಿಮ್ಗೆ ಕೋಡಿಂಗ್ ಮಾಡಕ್ ಬರುತ್ತಾ, ಪ್ರಾಸೆಸ್ ಗಳನ್ನ ಬಿಲ್ಡ್ ಮಾಡಿದೀರಾ, ಏರ್ಟೆಲ್ಸ್ ನ ಯೂಸ್ ಮಾಡಕ್ ಬರುತ್ತಾ ಅನ್ನೋದ್ರ ಬಗ್ಗೆನೇ ನೋಡ್ತಾ ಇರ. ಎಷ್ಟೊಂದು ಕಾಲೇಜ್ಗಳು ಇದೆಲ್ಲ ಕೂಡ ಫುಲ್ಲಿ ಅಪ್ಡೇಟ್ ಆಗಿಲ್ಲ. ಅದರಿಂದ ನೀವು ರೈಟ್ ಎನ್ವೈರನ್ಮೆಂಟ್ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ, ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ. ಇಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಮತ್ತೆ ಟೆಕ್ ಕೆರಿಯರ್ಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ನಿಮ್ಗೆ ಫಸ್ಟ್ ಇಯರ್ ಅಲ್ಲೇ ಕೋಡಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಮಾಡರ್ನ್ ಟೂಲ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ. ಮತ್ತೆ ಇಂಡಸ್ಟ್ರಿ ಪ್ರೊಫೆಷನಲ್ಸ್ ಬಂದ್ಬಿಟ್ಟು ನಿಮ್ಗೆ ಗೈಡ್ ಮಾಡ್ತಾ ಇರ್ತಾರೆ. ಮತ್ತೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮೇಲೆ ಒಂದು ಸಿಲೆಬಸ್ ನ ಡಿಸೈನ್ ಮಾಡಿದ್ದಾರೆ. ಈ ಒಂದು ಕಾಲೇಜಲ್ಲಿ ಗೋಲ್ ಸಿಂಪಲ್, ನಿಮ್ನ ಜಾಬ್ ರೆಡಿ ಮಾಡಬೇಕು ಅಂತ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಡಿಗ್ರಿ ವ್ಯಾಲಿಡಿಟಿ. ಈ ಒಂದು ಪ್ರೋಗ್ರಾಮ್ ಬಂದ್ಬಿಟ್ಟು ACT ಮತ್ತೆ UGC ಅಪ್ರೂವ್ಡ್ ಆಗಿದೆ. ಮತ್ತೆ BTech ಪ್ರೋಗ್ರಾಮ್ ನ ಇವರು ಪಾರ್ಟ್ನರ್ ಇನ್ಸ್ಟಿಟ್ಯೂಷನ್ ಆಗಿರುವಂತ ರೈತಿನ ಮತ್ತೆ ಐಟೆಕ್ ಮುಖಾಂತರ ಆಫರ್ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಎಕ್ಸ್ಪೆಂಡ್ ಕೂಡ ಮಾಡ್ತಾ ಇರೋ ಅವ್ರ ಕ್ಯಾಂಪಸ್ ನ ಜಗನ್ನಾಥ್ ಯೂನಿವರ್ಸಿಟಿ ಜೊತೆ. ಮತ್ತೆ ಇಲ್ಲಿ ರೆಕಗ್ನೇಷನ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ. ಮತ್ತೆ ಪ್ರೋಗ್ರಾಮ್ ನ ಕಂಪ್ಲೀಟ್ ಆಡಿಟ್ ಆಗ್ತಿದೆ B2K ಅನಾಲಿಟಿಕ್ಸ್ ಇಂದ. ಇಲ್ಲಿ ನಿಮ್ಗೆ ಪ್ರಾಪರ್ ವೆರಿಫಿಕೇಶನ್ ಕೂಡ ಇದೆ. ನಾವು ಫೀಸ್ ಬಗ್ಗೆ ಬರೋದಾದ್ರೆ, ಫೀಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ರೀಸನಬಲ್ ಆಗಿದೆ. ಬೇರೆ ಕಾಲೇಜಲ್ಲಿ ಏನಿದೆ ಅಪ್ರಾಕ್ಸ್ ಆಗಿ ಸೇಮೇ ಬರುತ್ತೆ. ಇಲ್ಲಿ ಸ್ಕಾಲರ್ಶಿಪ್ ಕೂಡ ಅವೈಲಬಿಲಿಟಿ ಇರುತ್ತೆ ಎಲಿಜಿಬಲ್ ಸ್ಟೂಡೆಂಟ್ಸ್ ಗಳಿಗೆ. ಅಡ್ಮಿಷನ್ ಬಂದ್ಬಿಟ್ಟು 2020-26 ಬ್ಯಾಚ್ ಗೆ ಎಲ್ಲ ಕೂಡ ಓಪನ್ ಆಗಿದೆ. ಇಲ್ಲಿ ಮೆರೈನ್ಸ್ ಮೈನ್ಸ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋತಾರೆ. ಸೀಟ್ಸ್ ತುಂಬಾನೇ ಲಿಮಿಟೆಡ್ ಆಗಿರುತ್ತೆ. ಕ್ಯಾಂಪಸ್ ಅಲ್ಲೆಲ್ಲ ಕೂಡ ಸೀಟ್ಸ್ ಗಳು ಬೇಗ ಫಿಲ್ ಅಪ್ ಆಗ್ತಿದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗೋ ಕಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಗಿಂತ ಮುಂಚೆ ಒಂದು ಪ್ರಾಪರ್ ಡಿಸಿಷನ್ ತಗೊಳ್ಳಿ. ಇಲ್ಲಿ KCT ರ್ಯಾಂಕಿಂಗ್ ಬಂದ್ಬಿಟ್ಟು ಅದೊಂದು ಜಸ್ಟ್ ನಂಬರ್ ಆಗಿರುತ್ತೆ. ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರೋದು ನೀವೇನು ಸ್ಕಿಲ್ ಕಲಿತಾರಲ್ಲ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಬುದ್ಧಿವಂತಿಕೆಯಿಂದ ಡಿಸಿಷನ್ ತಗೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ.